ನಗರದ ಯಾವತ್ತೂ ದೃಶ್ಯ ಮಾಧ್ಯಮದ ವರದಿಗಾರರೇ ಹಾಗೂ ಪತ್ರಿಕಾ ವರದಿಗಾರರೇ, ಎಲ್ಲ ರಂಗದ ವರದಿಗಾರರಿಗೆ ನಮ್ಮ ಶ್ರೀ ವಿಜಯ ಮಹಾಂತೇಶ್ವರ ತರಣ ಸಂಘದ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಈ ಪತ್ರಿಕಾಕರದ ಉದ್ದೇಶ ಏನಂದರೆ, ತಮ್ಮಲ್ಲಿ ಈಗಾಗಲೇ ತಮಗೆ ಗೊತ್ತಿರುವಂತೆ ಇಳಕಲ್ ನಗರದ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯಾಗಿರುವ ನಮ್ಮ ಶ್ರೀ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಪೀಠಾಧಿಕಾರಿಗಳಾದ ಲಿಂಗೈಕ್ಯ ಶ್ರೀ ಮಹಂತ ಶಿವಯೋಗಿಗಳ ಜಾತ್ರಾ ಮಹೋತ್ಸವವು ದಿನಾಂಕ 2/8/2024 ಸೋಮವಾರದಂದು ಹಾಗೂ 2/9/2024 ಸೋಮವಾರದಂದು ಹಾಗೂ 3/9/2024 4/9/24 ಜರುಗಲಿರುವ ಅಡ್ಡಪಲ್ಲಕ್ಕಿ ಮಹೋತ್ಸವಕ್ಕೆ ಎಲ್ಲ ಸಹಾಯ ಸಹಕಾರವನ್ನು ನೀಡಿದ ನಮ್ಮ ಇಳಕಲ್ ನಗರದ ಗಣ್ಯಾತಿಗಣ್ಯ ವ್ಯಕ್ತಿಗಳಿಗೆ ಸತತವಾಗಿ ಈ ಜಾತ್ರೆಯಲ್ಲಿ 3 ದಿನಗಳ ದಾಸೋಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪ್ರಪ್ರಥಮವಾಗಿ ಸೋಮವಾರ ಜಾತ್ರಾ ಮಹೋತ್ಸವದಂದು ಶ್ರೀ ವಿಜಯ ಮಹಾಂತೇಶ್ವರ ಅನುಭವ ಮಂಟಪ ಕಂಠಿ ಸರ್ಕಲ್ನಲ್ಲಿ ಗೋಂದೆ ರೊಟ್ಟಿ ಪಲ್ಯ ಅನ್ನ ಸಾರು ಈ ರೀತಿ ಪ್ರಸಾದವನ್ನು ಮಾಡಿದ್ದೇವೆ. ಮಂಗಳವಾರ ಅಡ್ಡಪಲ್ಲಕ್ಕಿ ಮಹೋತ್ಸವಕ್ಕೆ ಬರುವಂಥ ಭಕ್ತಾದಿಗಳಿಗೆ ಗೋಧಿ ಹುಗ್ಗಿ ರೊಟ್ಟಿ ಅನ್ನ ಸಾರುಗಳನ್ನು ಮಾಡಿದ್ದೇವೆ. ಅದೇ ರೀತಿ ಅಡ್ಡಪಲ್ಲಕ್ಕಿ ಮಹೋತ್ಸವ 30-32 ತಾಸುಗಳವರೆಗೆ ತನ್ನ ಮೆರವಣಿಗೆಯನ್ನು ಮುಗಿಸಿ ಶ್ರೀಮಠಕ್ಕೆ ಬರುವಾಗ ಬುಧವಾರ ಕನಿಷ್ಠ ರಾತ್ರಿ 11 ಗಂಟೆ ಆಗ್ಬೋದಂತ ನನ್ನ ಅನಿಸಿಕೆ ಇದೆ. ಆ ನಿಮಿತ್ತವಾಗಿ ನಾವು ಬುಧವಾರ ಕೂಡ ಈ ಶ್ರೀಮಠದಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ವಿ. ಅಂದು ಉದುರು ಚಚಕ ರೊಟ್ಟಿ ಅನ್ನ ಸಾರುಗಳನ್ನು ಬರುವಂಥ ಭಕ್ತಾದಿಗಳಿಗೆ ಈ ರೀತಿಯ ದಾಸೋಹಗಳನ್ನು ನಾವು ಉಣಪಡಿಸಲು ಅದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ನಾಳೆಯಿಂದ ನಮ್ಮ ಶ್ರೀಮಠದ ಹಾಗೂ ನಮ್ಮ ಶ್ರೀ ವಿಜಯ ಮಹಾಂತೇಶ್ವರ ತರುಣ ಸಂಘದ ವಿಶೇಷ ಕಾರ್ಯಕ್ರಮಗಳು, ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಜರುಗಲಿದೆ. ಅದೇ ರೀತಿ ಆ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ನಾಳೆ ಅಂದರೆ ದಿನಾಂಕ 27/8/2024 ನಿರಂತರವಾಗಿ ರಾತ್ರಿ ದಿನಾಲು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಾಂಧಿ ಚೌಕ್ನಲ್ಲಿ ಹಾಕಿರೋ ಬೃಹತ್ ವೇದಿಕೆ ಮಹಾಂತ ವೇದಿಕೆಯಲ್ಲಿ ದಿನಾಲು ಕಲಾವಿದರಿಗಾಗಿ ಒಂದು ಕಲಾ ತಂಡಗಳನ್ನು ಕರೆಸಿ ವಿವಿಧ ಭಾಗಗಳಿಂದ ಕರೆಸಿ ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಕಲಾಭಿಮಾನಿಗಳಿಗೂ ಕೂಡ ನಾವೊಂದು ಅವ್ರಿಗೂ ಕಾರ್ಯಕ್ರಮ ನೀಡಬೇಕನ್ನೋ ಉದ್ದೇಶಪೂರ್ವಕವಾಗಿ ಈ ಜಾತ್ರೆಗೆ ಒಂದು ವಿಶೇಷ ಮೆರುಗನ್ನು ಕೊಡುವ ಒಂದು ಉದ್ದೇಶದಿಂದ ನಾವು ನಿರಂತರವಾಗಿ ನಾಳೆಯಿಂದ ಸಪ್ತಾಹ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭಿಸುತ್ತಿದ್ದೇವೆ. ಆ ಸಪ್ತಾಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶ್ರೀ ವಿಜಯ ಮಹಾಂತೇಶ್ವರ ಮಹಾನೀಕರ ಗುರುನಾಥ ಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಉದ್ಘಾಟನೆಯನ್ನು ನಮ್ಮ ಹುಣಗೂರು ಮತಕ್ಷೇತ್ರದ ಹಾಗೂ ಈ ರಾಜ್ಯದ ಲಿಂಗಾಯತ ವೀರಶೈವ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ವಿಜಯಾನಂದ ಕಾಶಪ್ಪನವರು ಹಾಗೂ ಈ ರಾಜ್ಯದ ಕಲೆ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಿಗೆಯವರು ಕೂಡ ನಾಳೆಯ ದಿನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಆದ್ದರಿಂದ ದಯವಿಟ್ಟು ಈ ನಗರದ ಹಾಗೂ ಇಳಕಲ್ ಸುತ್ತಮುತ್ತಲಿನ ಎಲ್ಲ ಶ್ರೀ ವಿಜಯ ಮಹಾಂತೇಶ್ವರ ಅಜ್ಜವರ ಭಕ್ತರು ಈ 3 ದಿನಗಳ ಒಂದು ಜಾತ್ರಾ ಮಹೋತ್ಸವ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತ ನಾನು ಶ್ರೀ ವಿಜಯ ಮಹಾಂತೇಶ್ವರ ತರುಣ ಸಂಘದ ಪರವಾಗಿ ಶ್ರೀ ವಿಜಯ ಮಹಾಂತೇಶ್ವರ ಶಿವಯೋಗಿಗಳ ಭಕ್ತರಲ್ಲಿ ನಾನು ಕೈಮುಗಿದ ವಿನಯವಾಗಿ ಬೇಡ್ಕೊಳ್ತೇನೆ. ಅದಕ್ಕೆ ಈ ಎಲ್ಲ 3 ದಿನಗಳ ದಾಸೋಹ ಕಾರ್ಯಕ್ರಮವನ್ನು ನಮ್ಮ ಇಳಕಲ್ಲಿನ ಗಣ್ಯಾತಿಗಣ್ಯ ವ್ಯಕ್ತಿಗಳು
ಸಾಕಷ್ಟು ನಮ್ಗೆ ಎಲ್ಲ ರೀತಿಯ ದವಸ ಧಾನ್ಯ ಹಿಡಿದು ದನದ ರೂಪದಲ್ಲಿ ಕೂಡ ಸಾಕಷ್ಟು ನಮ್ಮ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಹಾಗೂ ಇಳಕಲ್ಲಿನ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇವತ್ತು ವಿಜಯ ಮಹಾಂತೇಶ್ವರ ವಿದ್ಯಾವರ್ತ ಸಂಘದವರು ಇರ್ಬೋದು, ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಎಜುಕೇಷನ್ ಸೊಸೈಟಿಯವರು ಇರ್ಬೋದು, ಹಾಗೂ ಬಸವ ಸೇವಾ ಸಮಿತಿಯವರು ಇರ್ಬೋದು, ಮಾರ್ಗದರ್ಶನ ಶಾಲೆಯವರು ಇರ್ಬೋದು, ಅವರಿವರು ಅನ್ನೋದೇ ಎಲ್ಲ ಗ್ರಾನೈಟ್ ವ್ಯಾಪಾರಸ್ಥರು ಹಾಗೂ ವಿದ್ಯಾಸಂಸ್ಥೆಯ ಎಲ್ಲ ಚೇರ್ಮನ್ರು ಪದಾಧಿಕಾರಿಗಳು ಕೂಡ ನಮಗೆ ಸಾಕಷ್ಟು ನಮಗೆ ಏನು ಅನುಕೂಲ ಆಗುತ್ತೆ ಅದನ್ನೆಲ್ಲವನ್ನು ನಮ್ಮ ಜಾತ್ರೆ ಯಶಸ್ವಿಗೊಳಿಸಲು ನೀಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ನಮ್ಮ ಶ್ರೀ ವಿಜಯ ಮಹಾಂತೇಶ್ವರ ಸಂಘದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ನಾನು ಉತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರೋಟರಿ ಕ್ಲಬ್ ಈ 3 ದಿನ ಜಾತ್ರೆಯಲ್ಲಿ ನಮ್ಮ ಇಳಕಲ್ ರೋಟರಿ ಕ್ಲಬ್ಬಿನ ಒಂದು ಪ್ರತಿಷ್ಠಿತ ಒಂದು ಪ್ರತಿಷ್ಠಿತ ಸಂಸ್ಥೆಯಾದ ನಮ್ಮ ರೋಟರಿ ಕ್ಲಬ್ಬಿನ ಪದಾಧಿಕಾರಿಗಳು ಹಾಗೂ ಸದಸ್ಯರು ತಾವು ಸ್ವಖರ್ಚಿನಿಂದ ಸತತ ಇದು ಅವರು ಮಾಡ್ತಾ ಇರೋದು ಸೇವೆ, ಮಿರ್ಚಿ ಸೇವೆ. ಪ್ರತಿಯೊಬ್ಬರಿಗೂ ಮಿರ್ಚಿ ಸಿಗುವಂತೆ 3 ವರ್ಷಗಳಿಂದ ಸತತವಾಗಿ ಅವರು ಮಿರ್ಚಿ ಸೇವೆಯನ್ನು ಪ್ರಸಾದದಲ್ಲಿ ಮಾಡ್ಕೊತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ಅವರ ಸೇವೆ ಮಾಡಲು ಅವರು ಕೂಡ ಉತ್ಸುಕರಾಗಿ ಮುಂದೆ ಬಂದಿದ್ದಾರೆ. ಅದೇ ರೀತಿ ಬಹಳಷ್ಟು ಸಂಘ ಸಂಸ್ಥೆಗಳು 2/9 ನಮ್ಮ APMC ವರ್ತಕರ ಸಂಘದಿಂದ ಅವರು ಕೂಡ ಸಾಕಷ್ಟು ಮದುವೆಗಳನ್ನು ನಮ್ಮ ಶ್ರೀ ವಿಜಯ ಮಹಾಂತೇಶ್ವರ ಗದ್ದುಗೆಯಲ್ಲಿ ಅವರು ಕೂಡ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ಇದೇ ರೀತಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಂದರೆ ಬುಧವಾರ ಶ್ರೀ ನಮ್ಮ ದಿವಂಗತ ಈ ರಾಜ್ಯದ ಮುಖ್ಯಮಂತ್ರಿ SR ಕಂಠಿಯವರ ಸರ್ಕಲ್ನಲ್ಲಿ SR ಕಂಠಿಯವರ ವೇದಿಕೆ ಅಂತ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿಯೂ ಕೂಡ ನಾವು ಬರುವಂಥ ಎಲ್ಲ ಭಕ್ತಾದಿಗಳೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಅನ್ನೋ ದೃಷ್ಟಿಯಿಂದ ನಾವು ಅಲ್ಲಿಯೂ ಕೂಡ 2 ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೇವೆ ಕಂಠಿ ಸರ್ಕಲ್ನಲ್ಲಿ. ಅದಕ್ಕೆ ಮತ್ತು ಬಸವಂತರ ಗುಡಿಯಲ್ಲಿ ಒಂದು ಚಿಲಿಪಿಲಿ ಜಾನಪದ ಕಾರ್ಯಕ್ರಮ ಅಂತ ಬುಧವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಬಸವನದೇವರ ಗುಡಿ ಮಾರ್ಕೆಟ್ನಲ್ಲಿರುವ ಬಸವನದೇವರ ಗುಡಿ ಮುಂದೆ ಒಂದು ವೇದಿಕೆಯನ್ನು ಹಾಕಿ ಅಲ್ಲಿಯೂ ಕೂಡ ನಾವು ಕಾರ್ಯಕ್ರಮ ನೀಡಲಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಭಾಗವಹಿಸಲು ವಿವಿಧ ರಾಜ್ಯದ ವಿವಿಧ ಕಲಾ ತಂಡಗಳು ಕಲೆ ಮತ್ತು ಸಂಸ್ಕೃತಿಯ ಇಲಾಖೆಯ ಅಡಿಯಲ್ಲಿ ಅಂದರೆ ನಮ್ಮ ಮಾನ್ಯ ಶಿವರಾಜ್ ತಂಗಡಿಯವರ ಸಚಿವರ ಒಂದು ಆದೇಶದ ಮೇರೆಗೆ ಎಲ್ಲ ಕಲಾ ತಂಡಗಳು ಕೂಡ 2 ದಿನಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾವೆ. ಅತ್ಯುತ್ತಮ ಕಲಾ ತಂಡಗಳು ಹೋದ್ಸರಿನೂ ಅವರು ನಮಗೆ ತರುವಲ್ಲಿ ಕಲಾ ತಂಡಗಳನ್ನು ಕಳಿಸಿದ್ರು. ಈಗ ಇನ್ನೂ ಅತ್ಯುತ್ತಮ ಒಂದು 25 ತಂಡಗಳು ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾವೆ. ಅದನ್ನು ಕೂಡ ಎಲ್ಲ ಇಳಕಲ್ ಜನತೆ ಹಾಗೂ ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಜನತೆ ಭಕ್ತಾದಿಗಳು ಇವು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತ ನಾನು ಶ್ರೀ ವಿಜಯ ಮಹಾಂತೇಶ್ವರ ಧರ್ಮ ಸಂಘದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ಇನ್ನೊಂದು ವಿನಂತಿ ಏನಂದರೆ ನಾವು ಆಮೇಲೆ ಎಲ್ಲ ಹಳ್ಳಿಗಳಿಂದ ಭಕ್ತಾದಿಗಳು ರೊಟ್ಟಿಯನ್ನು ಮಾಡಿ ಇವತ್ತು ಸತತ 3ನೇ ವರ್ಷ ಅವರು ಕೂಡ ರೊಟ್ಟಿಯನ್ನು ಶ್ರೀಮಠಕ್ಕೆ ನೀಡ್ತಾ ಇದ್ದಾರೆ. ತಾವೇ ಜೋಳ ತಂದು ತಾವೇ ಬೀಸಿ ತಾವೇ ರೊಟ್ಟಿ ಮಾಡುವಂಥ ಅದು ಒಂದು ಜಾತ್ರೆ. ಗುರುವಾರ ರೊಟ್ಟಿ ಜಾತ್ರೆ ಅಂತ ಮಾಡ್ತಾ ಇದ್ದಾರೆ. ಶ್ರೀಮಠದಿಂದ ಅನುಭವ ಮಂಟಪದವರೆಗೆ ಹೋಗೋದಕ್ಕೆ ರೊಟ್ಟಿ ಜಾತ್ರೆ ಅಂತ ಮಾಡ್ತೀವಿ. ಅದಕ್ಕೆ ಆ ರೊಟ್ಟಿಯನ್ನು ಮಾಡಿಕೊಟ್ಟು ಪ್ರಸಾದಕ್ಕೆ ಒಂದು ಅನುಕೂಲ ಮಾಡಿದಂಥ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಯ ಎಲ್ಲ ಶ್ರೀಮಠದ ಭಕ್ತರಿಗೆ ನಾನು ಮತ್ತೊಮ್ಮೆ ಶ್ರೀಮಠದ ಪರವಾಗಿ ನಮ್ಮ ವಿಜಯ ಮಹಾಂತೇಶ್ವರ ಕರ್ಣ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ವರ್ಷ ಯಾಕೆ ಅದ್ದೂರಿಯಾಗಿ ಈ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ, ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ಲಿಂಗೈಕ್ಯ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳ 111ನೇ ಒಂದು ವರ್ಷವಾಗಿರೋದ್ರಿಂದ, ಯಾಕಂದರೆ ನಾವು ಶತಮಾನೋತ್ಸವ ಕಾರ್ಯಕ್ರಮ ಆಚರಿಸಿದ್ವಿ.
111ನೇದು. ಅದಕ್ಕೆ ನಾವು ಇಷ್ಟು ವಿಜೃಂಭಣೆಯಿಂದ ನಮ್ಮ ತರುಣ ಸಂಘದ ಸಾಂಸ್ಕೃತಿಕ ಸಮಿತಿಯ ಉದ್ದೇಶ ಏನಂದರೆ, ಇದು ಒಂದು ದಿನ ಜಾತ್ರೆ ಮೆರಗು ನಮ್ಮ ಮೈಸೂರು ದಸರಾ ಕೂಡ ಅಷ್ಟು ಎಲ್ಲ ರೀತಿಯ ಕಲಾ ತಂಡಗಳು ಯಾವುದೇ ಇರಲಿ ಎಲ್ಲ ಭಾಗವಹಿಸಿ ಇದು ಮೆರಗು ಮೈಸೂರು ದಸರಾದಲ್ಲಿ ಹೆಂಗೆ ಒಂದು ಮೆರಗು ಬರುತ್ತೆ ಆ ಟೈಪು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಜಾತ್ರೆಗೆ ಒಂದು ಮೆರಗು ಬರಲಿ ಅಂತಂದು ಅವೆಲ್ಲ ಹಗಲು ರಾತ್ರಿ ಕೆಲಸ ಮಾಡಿ ನಮ್ಮ ಮಾದೇಶ್ವರು ಇರ್ಬೋದು, ಹೊಳೆಯವರು ಇರ್ಬೋದು, ಎಲ್ಲ ನಮ್ಮ ಒಟ್ಟು ನಮ್ಮ ತರುಣ ಸಂಘದ ಅವರು ಇವರು ಎನ್ನೋದು ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ತರುಣ ಸಂಘದ ಸದಸ್ಯರು ಭಾಳ ಹಗಲು ರಾತ್ರಿ ಅನ್ನೋದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಬಸವನದೇವರ ಗುಡಿ ಹತ್ರ ನಾಟಕಗಳು ರಂಗಾಯಣ ಅವರಿಂದ ಎಂದು ಮಂಗಳವಾರ ರಾತ್ರಿ ಅಡ್ಡಪಲ್ಲಕ್ಕಿ ಮಹೋತ್ಸವ ದಿನ 7ನೇ ತಾರೀಕು ರಕ್ತರಾತ್ರಿ ಪೌರಾಣಿಕ ನಾಟಕ ಹಾಗೂ ವೀರ ಸಿಂಧೂರ ಲಕ್ಷ್ಮಣ ಇವು ಎರಡೂ ನಾಟಕಗಳು ಕೂಡ ಸೋಮವಾರ ಒಂದು ಮಂಗಳವಾರ ಒಂದು ಇವು ಎರಡೂ ನಾಟಕ ಕೂಡ ನಮ್ಮ ಬಸವನದೇವರ ಗುಡಿ ವೇದಿಕೆ ಹಾಕಿರುವ ವೇದಿಕೆಯಲ್ಲಿ ಕೂಡ ರಂಗಾಯಣ ಅವರ ಸರ್ಕಾರದ ಒಂದು ಅನುದಾನದಲ್ಲಿ ಅವರು ಕೂಡ 2 ನಾಟಕಗಳ ಪ್ರದರ್ಶನವನ್ನು ನೀಡಿದ್ದಾರೆ. ಇದನ್ನೆಲ್ಲ ವ್ಯವಸ್ಥೆ ಮಾಡಿದ ನಮ್ಮ ಇಲಿಕಲ್ ನಗರದ ಮಹಂತೇಶ್ ಗಜಾನಗರಿಗೆ ಅವರಿಗೆ ಹಾಗೂ ಅವರ ಸ್ನೇಹಿತರಿಗೆ ನಾನು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಕ್ಕಾಗಿ ನಾನು ಶ್ರೀ ವಿಜಯ ಮಹಂತೇಶ್ವರ ಕನ್ನಡ ಸಂಘದ ಪರವಾಗಿ ಅಭಿನಂದಿಸ್ತೀನಿ. ಅದನ್ನು ದಯವಿಟ್ಟು ಯಾರು ಈ ಅರ್ಜುನ ಜಾತ್ರೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಅದಕ್ಕೆ ತಾವೆಲ್ಲರೂ ಜಾತ್ರೆಗೆ ಬಂದು ಅತ್ಯಂತ ಯಶಸ್ವಿಯಾಗಿ ಯಾವುದೇ ಗಲಾಟೆ ಗದ್ದಲಗಳನ್ನು ಮಾಡದೆ ಭಕ್ತಿಪೂರ್ವಕವಾಗಿ ದೇವರ ರಥೋತ್ಸವವನ್ನು ಜರುಗಿಸಿ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಕೂಡ ಭಾಗವಹಿಸಿ ಅತ್ಯಂತ ಯಶಸ್ವಿಗೊಳಿಸಬೇಕೆಂದು ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಶ್ರೀಮಠದ ಇಲ್ಕಲ್ ನಗರದ ಭಕ್ತರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಿರಿಯ ಗ್ರಾಮಸ್ಥರಿಗೆ ಹಾಗೂ ಶ್ರೀಮಠದ ಭಕ್ತರಿಗೆ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿ